ಡಿಕೆಶಿ ಪದಗ್ರಹಣಕ್ಕೂ ಮುನ್ನವೇ ಸಿದ್ದುಗೆ ಮಹತ್ವದ ಸ್ಥಾನ. ಡಿಕೆಶಿ ಸರ್ಕಾರದಲ್ಲಿ 4 ಅಲ್ಲ, ಒಂದೇ ಡಿಸಿಎಂ ಹುದ್ದೆ. ಡಿಸಿಎಂ ಆಗಲಿರೋ ಆ ಹಿರಿಯ ನಾಯಕ ಯಾರು ಗೊತ್ತಾ? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈಗ ಮಹಾ ತಿರುವು ಸಿಕ್ಕಿದೆ. ಬಾಹುಬಲಿ ಸಿನಿಮಾದಲ್ಲಿ ಅಣ್ತಮ್ಮಂದಿರ ನಡುವೆ ಅಧಿಕಾರ ಹಂಚಿಕೆಯಾದಂತೆಯೇ ಇಲ್ಲೂ ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲು ಕೌಂಟೌನ್ ಶುರುವಾಗಿದೆ. ಕಳೆದ ಮೇ 28ರಂದು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡಿದ್ದೇನೋ ನಿಜ. ಆದರೆ ಸಿಎಂ ಕುರ್ಚಿ ಬಿಟ್ಟುಕೊಟ್ಟಿರೋ ಸಿದ್ದರಾಮಯ್ಯನವರ ಮುಂದಿನ ರೋಲ್ ಏನೋ? ಹೈಕಮಾಂಡ್ ಸಿದ್ದುಗೆ ಕೊಟ್ಟಿರೋ ಆ ಮಹತ್ವದ ಹುದ್ದೆ ಯಾವುದೋ? ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯವೇ ಕಣ್ಣಿಟ್ಟಿದ್ದ ಡಿಕೆಶಿ ಸಂಪುಟದಲ್ಲಿ 4 ಡಿಸಿಎಂ ಹುದ್ದೆ ಇರುತ್ತಾ, ಇಲ್ಲ ಕೇವಲ ಒಬ್ಬರು ಡಿಸಿಎಂ ಆಗ್ತಾರಾ? ಈ ಎಲ್ಲ ರಾಜಕೀಯ ತಂತ್ರಗಾರಿಕೆಯ ಇನ್ಸೈಡ್ ಸ್ಟೋರಿಯನ್ನ ಕೊಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೊದಲನೆಯದಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಬಿಟ್ಟಿಲ್ಲ. ಬದಲಿಗೆ ಅತ್ಯಂತ ಗೌರವಯುತ ಸ್ಥಾನ ಕೊಟ್ಟಿದೆ. ಡಿಕೆಶಿ ಪದಗ್ರಹಣಕ್ಕೂ ಮುನ್ನವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಪರಮೋಚ್ಚ ಸಮಿತಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಇದು ಹೊಸದೇನೂ ಅಲ್ಲ. ಈ ಹಿಂದೆ 2018ರಲ್ಲಿ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾಗಲೂ ಸಿದ್ದು ಸಿಡಬ್ಲ್ಯೂಸಿನಲ್ಲಿದ್ರು. ಆದರೆ 2019ರಲ್ಲಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾದಾಗ ಆ ಸ್ಥಾನದಿಂದ ಕೈಬಿಡಲಾಗಿತ್ತು. ಈಗ ಸಿಎಂ ಸ್ಥಾನ ತ್ಯಾಗ ಮಾಡಿದ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದ ಅತ್ಯುನ್ನತ ಸಮಿತಿಗೆ ಸಿದ್ದರಾಮಯ್ಯನವರನ್ನ ಮತ್ತೆ ಸೇರಿಸಿಕೊಳ್ಳುವ ಮೂಲಕ ಹೈಕಮಾಂಡ್ ಸಿದ್ದು ವರ್ಚಸ್ಸನ್ನ ಹಾಗೆ ಕಾಯ್ದುಕೊಂಡಿದೆ. 4 ಅಲ್ಲ, ಒಂದೇ ಡಿಸಿಎಂ ಹುದ್ದೆ. ರೇಸ್ ಗೆದ್ದ ಹಿರಿಯ ನಾಯಕ ಯಾರು? ಇನ್ನೊಂದೆಡೆ ರಾಜ್ಯದ ಜನರ ಕಣ್ಣು ಈಗ ಡಿಕೆಶಿ ಸಂಪುಟದ ಮೇಲಿದೆ. ಡಿಕೆಶಿ ಟೀಮ್ನಲ್ಲಿ ಯಾರಿಗೆ ಯಾವ ಸ್ಥಾನ ಸಿಗಲಿದೆ ಎಂಬ ಹಗ್ಗಜಗ್ಗಾಟ ನಿನ್ನೆ ದಿಲ್ಲಿಯಲ್ಲಿ ತಡರಾತ್ರಿವರೆಗೂ ನಡೆದಿದೆ. ಸಂಪುಟದಲ್ಲಿ 3 ಅಥವಾ 4 ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಪಟ್ಟ ಕಟ್ಟಬೇಕು ಅಂತ ಭಾರಿ ಒತ್ತಡ ಇತ್ತು. ಪೈಪೋಟಿ ಜೋರಾಗಿದ್ದರಿಂದ ಹೈಕಮಾಂಡ್ ಮೊದಲು ಡಿಸಿಎಂ ಹುದ್ದೆಯೇ ಬೇಡ ಅಂತ ಅಂದ್ಕೊಂಡಿತ್ತು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ದಲಿತ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಪರಮೇಶ್ವರ್ ಅವರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ಸಿಎಂ ಆಕಾಂಕ್ಷಿಯೂ ಹೌದು. ಹಾಗಾಗಿ ಕನಿಷ್ಠ 1 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಅವರಿಗೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಗೆ ಸೂಚಿಸಿದ್ದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆಶಿ ಸರ್ಕಾರದ ಏಕೈಕ ಉಪಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರೊಂದಿಗೆ ಹಲವು ಸುತ್ತಿನ ಸಭೆ ನಡೆಸಿ ಸಚಿವರ ಅಂತಿಮ ಪಟ್ಟಿಯನ್ನ ಫೈನಲ್ ಮಾಡಿದೆ. ಸಿದ್ದರಾಮಯ್ಯನವರು ತಮ್ಮ ಬಣದ ನಾಯಕರಿಗೆ ಸಚಿವ ಸ್ಥಾನ ಕೊಡಿಸಲು ಭರ್ಜರಿ ಕಸರತ್ತನ್ನ ನಡೆಸಿದ್ದು, ಹೈಕಮಾಂಡ್ ಸಮತೋಲನದ ಪಟ್ಟಿಯನ್ನ ಡಿಕೆಶಿಗೆ ಹಸ್ತಾಂತರಿಸಿದೆ. ಅದರಂತೆ ಇವತ್ತು ಹೈಡ್ರಾಮಕ್ಕೆ ತೆರೆ ಬೀಳಲಿದ್ದು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏಕೈಕ ಉಪಮುಖ್ಯಮಂತ್ರಿಯಾಗಿ ಹಾಗೂ ಅವರ ಜೊತೆ ಬೇರೆ ಬೇರೆ ವಲಯದ ಪ್ರಮುಖ 10 ರಿಂದ 12 ಹಿರಿಯ ನಾಯಕರು ಸಚಿವರಾಗಿ ಭರ್ಜರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಡಿಕೆಶಿ ಸಂಪುಟ ಸೇರೋದು ಯಾರ್ಯಾರು? ಇತ್ತ ಸಂಪುಟದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಹೈಕಮಾಂಡ್ ಹೊಸ ತಂತ್ರಗಾರಿಕೆ ರೂಪಿಸಿದ್ದು, ಏಜ್ ಬೇಸ್ಡ್ ಫಾರ್ಮುಲಾ ಸೂತ್ರವನ್ನ ಅಳವಡಿಸಿಕೊಳ್ತಿದೆ ಅಂತ ಮೂಲಗಳು ಹೇಳ್ತೇವೆ. ಅಂದ್ರೆ ಸಂಪುಟದಲ್ಲಿ ಯುವಕರು ಮತ್ತು ಹಿರಿಯ ನಾಯಕರ ನಡುವೆ ಸಮಾನವಾಗಿ ಸಚಿವ ಸ್ಥಾನ ಹಂಚಿಕೆ ಮಾಡಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಡಿಕೆಶಿ ಸಂಪುಟಕ್ಕೆ ಹೈಕಮಾಂಡ್ ಏಜ್ ಬೇಸ್ಡ್ ಫಾರ್ಮುಲಾ ತಂತ್ರಗಾರಿಕೆಯನ್ನ ಬಳಸುತ್ತಿದೆ. 45 ವರ್ಷದೊಳಗಿನ ಶಾಸಕರಿಗೆ ಒಟ್ಟು 10 ಸಂಪುಟ ಸ್ಥಾನ ಮೀಸಲು ಹಾಗೂ 50 ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಮೀಸಲಿಡಲು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಈ ಫಾರ್ಮುಲಾದಿಂದ ಹಲವು ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಸದ್ಯ ಇವತ್ತು ಡಿಕೆಶಿ ಜೊತೆ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಡಾಕ್ಟರ್ ಯತೀಂದ್ರ ಅಧಿಕಾರ ಸ್ವೀಕರಿಸುವುದು ಬಹುತೇಕ ಪಕ್ಕಾ ಆಗಿದೆ. ಇದೇ ರೀತಿ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ದಟ್ಟವಾಗಿದೆ. ಇವರ ಜೊತೆಗೆ ರಾಮಲಿಂಗಾರೆಡ್ಡಿ ಮತ್ತು ಯುಟಿ ಖಾದರ್ ಕೂಡ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಪಕ್ಕಾ ಆಗಿದೆ. ಆದ್ರೆ ಕೊನೆ ಕ್ಷಣದಲ್ಲಿ ಈ ಪಟ್ಟಿಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸೋದ್ರ ಬಗ್ಗೆ ನೀವೇನಂತೀರಾ? ಸಿಎಂ ಆಗಲಿರೋ ಡಿಕೆಶಿ ಪ್ರಬಲ ಮತ್ತು ದಕ್ಷ ಆಡಳಿತ ಕೊಡ್ತಾರಾ? ಇದಕ್ಕೆ ಸಿದ್ದರಾಮಯ್ಯನವರ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.